ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಅಚ್ಚರಿಯ ಹೆಸರು ಎಂಟ್ರಿ ಆಗ್ತಾ ಇರುವಂತದ್ದು. ವಿಜೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಎಸ್ಟಿ ನಾಯಕ ಎಂಟ್ರಿ ಆಗಿದ್ದಾರೆ. ಅಧ್ಯಕ್ಷರಿಗಾಗಿ ಲಾಭಿಯನ್ನು ಮಾಡಿದ್ದಾರೆ ಮಾಜಿ ಸಚಿವ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಇದೀಗ ಅಚ್ಚರಿಯ ಹೆಸರು ಎಂಟ್ರಿ ಆಗ್ತಾ ಇದೆ. ವಿಜೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಎಸ್ಟಿ ನಾಯಕ ಎಂಟರ್ ಆಗಿರುವಂತದ್ದು. ಅಧ್ಯಕ್ಷರಿಗಾಗಿ ಲಾಭಿ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಪರಿಗಣಿಸುವಂತೆ ಒತ್ತಡವನ್ನು ಕೂಡ ಹಾಕ್ತಾ ಇರುವಂತದ್ದು. ಹೈಕಮಾಂಡ್ ನಾಯಕರಿಗೆ ಬೇಡಿಕೆ ಇಟ್ಟಿರುವಂತಹ ಶ್ರೀರಾಮುಲು ವಿಜೇಂದ್ರ ಅವಧಿ ಮುಗಿದ ಬಳಿಕ ರಾಜ್ಯಾಧ್ಯಕ್ಷ ಆಯ್ಕೆಗೆ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಅಚ್ಚರಿಯ ಹೆಸರು ಎಂಟ್ರಿ ಆಗ್ತಾ ಇದೆ. ವಿಜೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಎಸ್ಟಿ ನಾಯಕ ಎಂಟರ್ ಆಗಿದ್ದಾರೆ. ಅಧ್ಯಕ್ಷಗಿರಿಗಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಶ್ರೀರಾಮುಲು ಸದ್ಯಕ್ಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಇದೀಗ ಅಚ್ಚರಿಯ ಹೆಸರು ಎಂಟ್ರಿ ಆಗ್ತಾ ಇರುವಂಥದ್ದು. ವಿಜೇಂದ್ರಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಎಸ್ಟಿ ನಾಯಕ ಎಂಟ್ರಿ ಆಗಿದ್ದಾರೆ. ಶ್ರೀರಾಮುಲು ಅಧ್ಯಕ್ಷಗಿರಿಗಾಗಿ ಲಾಭಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಾಜಿ ಸಚಿವರು ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಇದೀಗ ಅಚ್ಚರಿಯ ಹೆಸರು. ವಿಜೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಎಸ್ಟಿ ನಾಯಕ ಎಂಟರ್ ಆಗಿರುವಂಥದ್ದು. ಅಧ್ಯಕ್ಷಗಿರಿಗಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಮಾಜಿ ಸಚಿವರು ಶ್ರೀರಾಮುಲು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸಮರ್ಥ ಅಂತ ಇರುವಂತವರು. ನಾನು ಬಹುಸಂಖ್ಯಾತ ಎಸ್ಟಿ ಸಮುದಾಯದ ಪ್ರಬಲ ನಾಯಕ. ನಾನು ರಾಜ್ಯಾಧ್ಯಕ್ಷನಾದರೆ ಎಸ್ಟಿ ಸಮುದಾಯ ಬಿಜೆಪಿಗೆ ಬೆಂಬಲವನ್ನ ನೀಡುತ್ತೆ. ಕಾಂಗ್ರೆಸ್ ಪಕ್ಷದ ಮೇಲೆ ಎಸ್ಟಿ ಸಮುದಾಯ ಬೇಸರಗೊಂಡಿದೆ. ವಾಲ್ಮೀಕಿ ಸಮುದಾಯದ ಇಬ್ಬರು ಸಚಿವರಿಗೂ ಕೂಡ ಕೋಕ್ ಮೀಸಲಾತಿ ಕೊಡದಿದ್ದಕ್ಕೆ ಎಸ್ಟಿ ಸಮುದಾಯ ಅಸಮಾಧಾನಗೊಂಡಿದೆ. ಎಸ್ಟಿ ಮತ ಸೆಳೆಯುವೆ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೇಳ್ಬಿಟ್ಟು ಶ್ರೀರಾಮುಲು ಇದೀಗ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸಮರ್ಥ ಅಂತ ಇದ್ದಾರೆ ರಾಮುಲು. ಶ್ರೀರಾಮುಲು ಈಗ ಆಲ್ರೆಡಿ ಲಾಭಿಯನ್ನ ಶುರು ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಇರುವಂತವರು ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ವಿ ಸುನೀಲ್ ಕುಮಾರ್, ಶ್ರೀರಾಮುಲು, ಅರವಿಂದ್ ಬೆಲ್ಲದ್, ಕುಮಾರ್ ಬಂಗಾರಪ್ಪ. ಅಧ್ಯಕ್ಷಗಿರಿ ಲಾಭಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಪರಿಗಣಿಸುವಂತೆ ಒತ್ತಡ. ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ. ಇಷ್ಟು ಜನರ ಹೆಸರುಗಳು ಕೇಳಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಇದೀಗ ಅಚ್ಚರಿಯ ಹೆಸರು ಎಂಟರ್ ಆಗಿದೆ. ಅಧ್ಯಕ್ಷರಿಗಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಶ್ರೀರಾಮುಲು. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ತಮ್ಮನ್ನ ಪರಿಗಣಿಸಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಡವನ್ನು ಕೂಡ ಹಾಕ್ತಾ ಇರುವಂಥದ್ದು. ವಿಜೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಒಂದು ಕಡೆ ಆದರೆ ಅಧ್ಯಕ್ಷಗಿರಿಗಾಗಿ ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಆ ರೇಸ್ನಲ್ಲಿ ಕೇಳ್ಬರ್ತಾ ಇರುವಂತಹ ಹೆಸರುಗಳ ಪಟ್ಟಿಯನ್ನು ನೀವು ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಕಾದು ನೋಡಬೇಕು ಯಾರಿಗೆ ಒಲ್ದು ಬರುತ್ತೆ ಸ್ಥಾನ, ಏನು ಫೈನಲೈಸ್ ಆಗತ್ತೆ ಅನ್ನುವಂಥದ್ದು. ಆಲ್ರೆಡಿ ರಾಮುಲು ಲಾಭಿಯನ್ನು ಕೂಡ ಶುರು ಮಾಡಿದ್ದಾರೆ. ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಪ್ಲಾನಿಂಗ್ಸ್ ಅನ್ನು ಮಾಡ್ಕೊಳ್ಬೇಕು, ಕಾರ್ಯತಂತ್ರಕ್ಕೆ ತರಬೇಕು, ರಣತಂತ್ರವನ್ನು ರೂಪಿಸಬೇಕು, ಎಲ್ಲದರ ಕಡೆ ಕೂಡ ಶ್ರೀರಾಮುಲು ಪ್ಲಾನಿಂಗ್ಸ್ ಸಜ್ಜಾಗ್ತಾ ಇದ್ದಾರೆ. ವಿಜೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಇದೀಗ ಎಸ್ಟಿ ನಾಯಕ ಎಂಟರ್ ಆಗಿರುವಂಥದ್ದು.